ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಇವತ್ತಿನ ರೂಟೀನ್ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಚಾನಲಲ್ಲಿ ಆಲ್ರೆಡಿ 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಸಬ್ಸ್ಕ್ರೈಬ್ಸ್ ಆಗಿ ನನ್ನ ಪ್ರತಿ ವಿಡಿಯೋನ ನೋಡಿ ಪ್ರೀತಿ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಅವರಿಗೆಲ್ಲ ತುಂಬ ಧನ್ಯವಾದಗಳು. ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಪೋಸ್ಟ್ ಮಾಡಿದ ನನ್ನ ವಿಡಿಯೋಕ್ಕೆ ತುಂಬ ಜನ ಸಾಂತ್ವನ ಮಾಡಿ ಕಮೆಂಟ್ ಮಾಡಿದ್ದೀರಾ, ಅವರಿಗೆಲ್ಲ ತುಂಬ ಧನ್ಯವಾದಗಳು. ಇತ್ತೀಚೆಗೆ ನನ್ನ ಕೆಲಸಗಳು ನಿರ್ಧಾರ ಆಗೋದು ಭಾರ್ಗವನ ರೂಟೀನ್ ಮೇಲೆ. ಅಂದರೆ ಅವನು ಯಾವ ಥರ ಇರ್ತಾನೆ, ಯಾವ ಥರ ಅವನ ಬೆಳಿಗ್ಗೆ ಎದ್ದೇಳೋದಾಗಲಿ, ರಾತ್ರಿ ಮಲ್ಕೊಳ್ಳೋದು, ಅವನು ಯಾವ ಥರ ಇರ್ತಾನೆ ಅದರ ಮೇಲೆ ನನ್ನ ಕೆಲಸಗಳು ನಿರ್ಧಾರ ಆಗುತ್ತೆ. ಇತ್ತೀಚೆಗೆ ಅವನು ರಾತ್ರಿ ಮಲ್ಕೊಳ್ಳೋದು ಸಿಕ್ಕಾಪಟ್ಟೆ ಲೇಟ್ ನೈಟ್ ಮಾಡ್ಕೋತಾನೆ. ಬೆಳಿಗ್ಗೆ ಎದ್ದೇಳೋದು ಅಷ್ಟೇ, ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ಬರೀ ಹಠ ಮಾಡಿಕೊಂಡು ಬರೀ ಸೊಂಟದಲ್ಲೇ ಇರಬೇಕು ಅಂತ ಹಠ ಮಾಡ್ಕೊಂಡಿರ್ತಾನೆ. ಹಾಗಾಗಿ ನನ್ನ ಕೆಲಸಗಳು ಕೂಡ ಕೆಲವೊಂದು ಪೆಂಡಿಂಗ್ ಆಗಿರುತ್ತೆ. ರಾತ್ರಿ ಅವನು ಮಲ್ಕೊಳ್ಳೋದು ಲೇಟ್ ಮಾಡಿಬಿಟ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ. ಬಟ್ ನನಗೆ ನಿದ್ದೆ ಆಗಿರಲ್ಲ, ನಾನು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಇತ್ತೀಚೆಗಂತೂ ನಾನು 6 ಗಂಟೆ 6:15 ಈ ಥರ ನಂದು ಬೆಳಗ್ಗೆ ಎದ್ದೇಳೋದಕ್ಕೆ ನನಗೆ ಸಾಧ್ಯ ಆಗೋದು. ಅಂದರೆ ರಾತ್ರಿ 12, 12:30, 1 ಗಂಟೆನೂ ಆಗುತ್ತೆ ಅವ್ನು ನಿದ್ದೆ ಮಾಡುವಾಗ. ಈ ರೀತಿ ಲೇಟ್ ನೈಟಾಗಿ ನಿದ್ದೆ ಮಾಡಿದರೆ ಬೆಳಗ್ಗೆ ಎದ್ದೇಳೋದಕ್ಕೆ ಕಷ್ಟ ಆಗುತ್ತೆ. ಅವನು ಎದ್ದೇಳುವಾಗ ನನ್ನ ಕೆಲಸ ಮುಗಿಲಿಲ್ಲ ಅಂದರೆ ನನಗೆ ಈ ಥರ ತೋಟಕ್ಕೆ ಬಂದು ಕೆಲಸ ಮಾಡೋದು ಕೂಡ ಲೇಟ್ ಆಗುತ್ತೆ. ಈಗಂತೂ ನಾನು ಬೆಳಗ್ಗಿನ ಹೊತ್ತಲ್ಲಿ ಮಧ್ಯಾಹ್ನದ ಒಳಗಡೆ ತೋಟದ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮಧ್ಯಾಹ್ನ ನಂತರ ಅವ್ನು ನಿದ್ದೆ ಮಾಡ್ತಾನೆ. ಅದು ಕರೆಕ್ಟ್ 2 ಗಂಟೆಗೆ ಎಲ್ಲ ನಿದ್ದೆ ಮಾಡಲ್ಲ, 4 ಗಂಟೆ 5 ಗಂಟೆ ಎಲ್ಲ ಆಗುತ್ತೆ ಅವ್ನು ನಿದ್ದೆ ಮಾಡುವಾಗ. ಅವನು ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾನೆ, ಎಷ್ಟೊತ್ತಿಗೆ ಸುಮ್ಮನೆ ಇರ್ತಾನೆ, ಆ ಟೈಮ್ ನೋಡಿಕೊಂಡು ನಾನು ತೋಟಕ್ಕೆ ಬರೋದು. ಯೂಶ್ವಲಿ ಇವಾಗ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆಲ್ಲ ನಾನು ತೋಟಕ್ಕೆ ಬಂದು ತೋಟದ ಕೆಲಸ ಮಾಡ್ತೀನಿ. ಡೈಲಿ ತೋಟಕ್ಕೆ ಬರೋದಕ್ಕೆ ಕೂಡ ಆಗ್ತಿಲ್ಲ. ಇವಾಗ ತೋಟದಲ್ಲಿ ಅಂದರೆ ಅಡಿಕೆ ಸೀಸನ್ ಕಡಿಮೆ ಇರೋದ್ರಿಂದ ಅಷ್ಟೊಂದು ಕೆಲಸಗಳಲ್ಲಿ ಇರಲ್ಲ. ಹಳೆ ಕಡಿಯೋದು, ಕೆಲವೊಂದು ಕೊಕ್ಕ ಇರುತ್ತೆ ಸ್ವಲ್ಪ ಅದನ್ನು ಕೊಕ್ಕ ತಗೊಂಡೋಗೋದು, ಹಾಗೆ ಸ್ವಲ್ಪ ಹಳೆ ಕೂಡ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಹೋಗ್ತೀನಿ ಅಷ್ಟೇ. ಅಡಿಕೆ ಸೀಸನ್ ಅಲ್ಲದೆ ಇರೋದ್ರಿಂದ ತೋಟದ ಕೆಲಸ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಹೇಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕಾಗತ್ತೆ. ಮೊದಲಾದರೆ ಅವನು ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದ, ಅವನದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಕೆಲಸಗಳು ಮನೆಯಲ್ಲಿ ಏನು ಕೆಲಸಗಳೆಲ್ಲ ಇರುತ್ತೆ, ತಿಂಡಿ ಕೆಲಸ, ಆಮೇಲೆ ಮಧ್ಯಾಹ್ನದ ಅಡುಗೆದು ಕೆಲಸ, ಇದನ್ನೆಲ್ಲ ಮುಗಿಸ್ಬಿಟ್ಟು ನಾನು 11 ಗಂಟೆಗೆ ಅಪ್ಪನ ಜೊತೆ ಬಿಟ್ಟು ಬಂದರೆ ಅವನು 1 ಗಂಟೆವರೆಗೂ ಅಪ್ಪನ ಜೊತೆನೇ ಇರ್ತಾಯಿದ್ದ ಆಟ ಆಡಿಕೊಂಡು. ಅವನಿಗೂ ಕೂಡ ಒಬ್ಬರ ಜೊತೆ ಆಟ ಆಡೋದಂದರೆ ಈ ಮಕ್ಕಳಿಗೆ ಹಾಗೆ ಅಲ್ವಾ, ಯಾರಾದರೂ ಜೊತೆಯಲ್ಲಿ ಇದ್ಕೊಂಡು ಅವರನ್ನು ನೋಡಿಕೊಂಡು ಆಟ ಆಡೋದಂದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಆ ಒಂದು ಅವಕಾಶದಿಂದ ನಾವು ವಂಚಿತರಾಗಿರೋದ್ರಿಂದ ಅವನಿಗೆ ಯಾಕೋ ತುಂಬ ಫ್ರಸ್ಟ್ರೇಷನು, ಯಾಕೋ ಅಸಮಾಧಾನ, ಅಮ್ಮನೇ ಜೊತೆಯಲ್ಲೇ ಇರಬೇಕು ಅಂತ ತುಂಬ ಹಠ ಹಿಡಿತಾನೆ. ಅವನು ಇದ್ದ ಟೈಮಲ್ಲಂತೂ ಈ ರೀತಿ ಹಠ ಇತ್ತೀಚೆಗೆ ಮಾಮೂಲಾಗಿ ಬಿಟ್ಟಿದೆ. ಯಾರೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ನಮ್ಮ ಜೊತೆ ಇದ್ದಾಗ ಅವರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಅವರು ನಮ್ಮಿಂದ ದೂರ ಆದಾಗ ಅವ್ರು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದ್ದರು, ಅವ್ರದ್ದು ಬೆಲೆ ಏನು ಅನ್ನೋದು ಆಮೇಲೆ ನಮ್ಗೆ ಗೊತ್ತಾಗೋದು. ಬರೀ ನಮಗೆ ಅಂತಲ್ಲ, ಚಿಕ್ಕ ಪಾಪು ಭಾರ್ಗವನಿಗೆ ಕೂಡ ಅರ್ಥ ಆಗುತ್ತೆ. ಅಪ್ಪ ಇಲ್ಲ ಅಂತ ಅವನಿಗೆ ಹೇಳೋದಕ್ಕೆ ಗೊತ್ತಾಗಲ್ಲ, ಬಟ್ ಅದನ್ನು ಅವನ ನಡವಳಿಕೆಯಲ್ಲಿ ತೋರಿಸ್ಕೊಳ್ತಾನೆ. ಯಾಕಂದರೆ ಮೊದಲು ಅಪ್ಪ ಇರುವಾಗ ಯಾವ ಥರ ಅವನಷ್ಟಕ್ಕೆ ಆಟ ಆಡಿಕೊಂಡು, ಅಪ್ಪ ಟಿ ವಿ ನೋಡುವಾಗ ಅಪ್ಪನ ಮಡಿಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದವನು. ಇವಾಗ ಅವ್ರು ಇಲ್ಲ ಅಂತ ಅವನಿಗೆ ಹೇಳೋದಕ್ಕೆ ಬರದೇ ಇದ್ದರೂ ಕೂಡ ಅವನ ನಡವಳಿಕೆಯಲ್ಲಿ ತೋರಿಸ್ಕೊಡ್ತಾನೆ. ತುಂಬ ಫ್ರಸ್ಟ್ರೇಷನ್ ಆದಾಗಿ ತುಂಬ ಕೋಪ ಮಾಡ್ಕೊಂಡಿರ್ತಾನೆ, ತುಂಬ ಹಠ ಬೇರೆ ಕಲ್ತಿದ್ದಾನೆ. ಅವನು ಕೂಡ ಅಷ್ಟೇ ಫೀಲ್ ಮಾಡ್ಕೊಳ್ತಾ ಇದ್ದಾನೆ ಅಪ್ಪ ಇಲ್ಲ ಅಂತ ಅನ್ನೋದು. ಇವಾಗಿನ ಪರಿಸ್ಥಿತಿಗೆ ನಾವೆಲ್ಲರೂ ಅಡ್ಜಸ್ಟ್ ಆಗಬೇಕಾಗಿದೆ. ಹಸ್ಬೆಂಡಿಗೆ ಕೆಲಸ ಇರುವಾಗ ನಾನು ನೋಡ್ಕೊಳ್ತೀನಿ. ಅವನದು ಮೂಡೆಲ್ಲ ಸರಿ ಇತ್ತು ಅಂತಂದರೆ ನಾನು ಅಮ್ಮನ ಜೊತೆ ಬಿಟ್ಟು ಈ ಥರ ಕೆಲವೊಂದು ಸಲ ತೋಟಕ್ಕೆ ಬರ್ತೀನಿ. ಅವನಿಗೆ ಮೂಡ್ ಸರಿ ಇಲ್ಲ ಅಂದರೆ ನಾನೇ ಇರಬೇಕು. ಆ ಟೈಮಲ್ಲಿ ನನಗೆ ತೋಟದ ಕೆಲಸ ಎಲ್ಲ ಏನೂ ಮಾಡೋದಕ್ಕಾಗಲ್ಲ. ಬೇಸಿಗೆ ರಜಾ ಅಂತ ಹೇಳ್ಕೊಂಡು ಅನ್ವಿತಾ ಬಂದಿದ್ಲು. ಹಾಗಾಗಿ ಇವತ್ತು ಅನ್ವಿತನ ಜೊತೆ ಭಾರ್ಗವನ್ನ ಬಿಟ್ಟು ತೋಟಕ್ಕೆ ಬಂದಿರೋದು. ತೋಟದಲ್ಲಿ ಸ್ವಲ್ಪ ಹಳೆ ಕಡ್ದು ಕೊಕ್ಕೋ ಕೊಯ್ದು ಅಡಿಕೆ ಎಲ್ಲ ಹೆಕ್ಕಿರುವ ಅಡಿಕೆ ಕೊಕ್ಕೋವನ್ನೆಲ್ಲ ತೊಗೊಂಡು ಮನೆಗೆ ಬಂದೆ.
ಇದಾದಮೇಲೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೂವಿನ ಗಿಡ ತರಕಾರಿ ಗಿಡಕ್ಕೆ ಅಂತ ನೀರು ಹಾಕಲೇಬೇಕಾಗುತ್ತೆ. ಪಾಟಲ್ಲಿರುವಂತಹ ಹೂವಿನ ಗಿಡ ಎಲ್ಲ ತುಂಬ ಬಾಡಿ ಹೋಗುತ್ತೆ. ದಿನಕ್ಕೆ 2 ಸಲ ನೀರು ಬಿಟ್ಟರೂ ಸಾಕಾಗಲ್ಲ ಅದಕ್ಕೆ. ಈ ಥರ ಹೊರಗಡೆ ಕೆಲಸ ಮಾಡೋದಿದ್ರೆ ಕೆಲವೊಂದು ಸಾರಿ ನಾನು ಭಾರ್ಗವನ್ನ ಕೂಡ ಹೊರಗಡೆ ಕರ್ಕೊಂಡು ಬರ್ತೀನಿ. ಅವನನ್ನು ಕರ್ಕೊಂಡು ಬಂದರೆ ಒಂದು ತುಂಬ ಕಷ್ಟ ಅಂದರೆ ಮಣ್ಣಲ್ಲಿ ಆಟಾಡ್ತಾನೆ. ಬರೀ ಮಣ್ಣಲ್ಲಿ ಆಟಾಡೋದು ಬಿಟ್ಟು ಮಣ್ಣನ್ನು ತಲೆಗೆ, ಕೈ ಕಾಲಿಗೆ, ಶರ್ಟಿಗೆ, ಶೂವಿಗೆ ಅಂತ ಹಾಕ್ಕೊಂಡು ಫುಲ್ ಮೈಯನ್ನು ಗಲೀಜು ಮಾಡಿಬಿಡ್ತಾನೆ. ಹಾಗಾಗಿ ಸುಮ್ಮನೆ ಒಳಗಡೆ ಅವನು ಕಾಮಾಗಿ ಆಟಾಡ್ತಾ ಇದ್ದಾನೆ ಅಂತಂದರೆ ಹಸ್ಬೆಂಡ್ ಜೊತೆ ಬಿಟ್ಟು ಬರ್ತೀನಿ. ತರಕಾರಿ ಗಿಡ, ಹೂವಿನ ಗಿಡ ಅಂತ ಹೇಳಿಕೊಂಡು ನನಗೆ ನೀರು ಬಿಡೋದಕ್ಕೆ ಮಿನಿಮಮ್ಮು 3/4 ಗಂಟೆ ಬೇಕಾಗುತ್ತೆ. ಹಾಗೆ 3/4 ಗಂಟೆಯಲ್ಲಿ ನೀರು ಬಿಟ್ಟು ಈಗ ಕಿಚನಿಗೆ ಬಂದು ಸಿಕ್ಕಾಪಟ್ಟೆ ಬಿಸಿಲು ಇವಾಗ, ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಆರೆಂಜ್ ಇತ್ತು, ಆರೆಂಜಿನ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮಾಡಿರುವ ಜ್ಯೂಸನ್ನು ಎಲ್ಲರಿಗೆ ಸರ್ವ್ ಮಾಡಿ ನನಗೆ ಮತ್ತು ಭಾರ್ಗವನಿಗೆ ಅಂತ 2 ಕಪ್ಪಲ್ಲಿ ಜ್ಯೂಸನ್ನು ಎತ್ತಿಟ್ಟೆ. ಅನ್ವಿತಾ ಇದ್ಲು, ಬಟ್ ಅವಳು ಕ್ಯಾಮರಾ ಶೈ, ವಿಡಿಯೋಕ್ಕೆ ಬರೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಅವಳು. ಹಾಗಾಗಿ ನಾನು ಮತ್ತು ಭಾರ್ಗವ ಕೂತ್ಕೊಂಡು ಜ್ಯೂಸ್ ಕುಡ್ಕೊಂಡ್ವಿ. ಇಲ್ಲಿ ಅವನು ಜ್ಯೂಸ್ ಕುಡಿಯೋದಕ್ಕಿಂತ ಜಾಸ್ತಿ ಕೌಂಟರ್ ಟಾಪ್ ಮೇಲೆ ಏನಿರುತ್ತೆ ಅದನ್ನು ತೆಗೆಯೋದು ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಜ್ಯೂಸ್ ಕುಡಿಯೋದಕ್ಕಿಂತ ಜಾಸ್ತಿ ಅಲ್ಲಿರುವಂತಹ ನನ್ನ ಕಿಚನ್ನ ಐಟಮ್ಸ್ ಏನಿರುತ್ತೆ ಅದರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಯೂಶ್ವಲಿ ಅವನಿಗೆ ಈ ಥರದ್ದು ನಂದು ಕೌಂಟರ್ ಟಾಪ್ ಮೇಲೆ ಏನಿರುತ್ತೆ ಅದನ್ನು ತೆಗೆಯೋದಕ್ಕೆ ಬಿಡಲ್ಲ ಅಲ್ವಾ. ಹಾಗಾಗಿ ನಾನು ಯಾವ ಟೈಮಲ್ಲಿ ಅವನನ್ನು ಅಲ್ಲಿ ಕೂರಿಸ್ತೀನಿ ಆ ಟೈಮನ್ನು ಅವನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾನೆ. ಕೌಂಟರ್ ಟಾಪ್ ಮೇಲೆ ಏನಿರುತ್ತೆ, ಸಿರಾಮಿಕ್ ಜಾರ್ ಆಗಲಿ, ಗ್ಲಾಸ್ ಜಾರ್ಸ್ ಆಗಲಿ, ಇದನ್ನೆಲ್ಲ ತೆಗೆದು ಅದರಲ್ಲಿ ಆಟ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯಿತು, ಇವನು ಎಲ್ಲಿ ಎಲ್ಲವನ್ನ ಒಡೆದಾಕ್ಬಿಡ್ತಾನೆ ಅಂತ. ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಅವನಿಗೆ ಜ್ಯೂಸನ್ನು ಕುಡಿಸ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಈ ಥರದ ಟೈಮ್, ನನ್ನ ಜೊತೆ ಇರುವಂಥ ಟೈಮು ತುಂಬ ಇಷ್ಟ, ತುಂಬ ಖುಷಿಯಾಗಿರ್ತಾನೆ ಕೂಡ. ಒಂದು ವಿಡಿಯೋ ರೆಡಿ ಆಗಬೇಕು ಅಂದರೆ ನನಗೆ ಮಿನಿಮಮ್ 3-4 ದಿವಸ ಇತ್ತೀಚೆಗೆ ಬೇಕಾಗುತ್ತೆ. ಒಂದಿನ ಶೂಟ್ ಮಾಡ್ಕೋಬೇಕು. ಶೂಟ್ ಮಾಡಿದ ವೀಡಿಯೋವನ್ನು ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಮಿನಿಮಮ್ 2-3 ದಿವಸ ಬೇಕಾಗುತ್ತೆ. ಟೈಮ್ ಸಾಕಾಗ್ತಾ ಇಲ್ಲ. ಹಾಗೆ ನೆಕ್ಸ್ಟ್ ನನ್ನ ವೀಡಿಯೋಸ್ಗಳಲ್ಲಿ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಏನೇನು ಪರ್ಚೇಸ್ ಮಾಡಿದ್ದೆ, ಅದರ ರಿವ್ಯೂ ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಕೊನೆಗೆ ಒಂದು ಲೈಕ್ ಕೊಡಿ. ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದಿನ ನನ್ನ ವೀಡಿಯೋಸ್ಗಳಲ್ಲಿ ಡೈಲಿ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತಾ, ಯಾವ ತರಹದ ವೀಡಿಯೋಸ್ ನಿಮಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೀತಿಯಾದಂತಹ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಈ ಒಂದು ಪುಟ್ಟ ನನ್ನ ಡೈಲಿ ವ್ಲಾಗ್ಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಖುಷಿ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ 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 ಬಾಯ್. ಹೇಳು ಬಾಯ್ ಬಾಯ್. ಬಾಯ್ ಐಶ್.